ಹೌದು, ರಾಣಿ ಚೆನ್ನಮ್ಮ ಮೈದಾನದಲ್ಲಿ ಕಳೆದ 3 ವರ್ಷದಿಂದ ಏನೋ ಗಣೇಶೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷವೂ ಬಹಳ ದೂರದಿಂದ ನಡೀತಾ ಇದೆ. ಅದಕ್ಕಾಗಿ ಗಣೇಶನ ಆಶೀರ್ವಾದ ತೆಗೆದುಕೊಳ್ಳಿಕ್ಕೆ ಎಲ್ಲರೂ ಕೂಡ ನಾವು ಮೊದಲಿಂದು ಹೇಳ್ಕೊತಾ ಇದ್ದೆ ನಾನು ಇದ್ರ ಬಗ್ಗೆ. ಈಗ ಈ ಹೊರಗಡೆ ಎಲ್ಲರೂ ನಾವು ಸಿದ್ದರಾಮಯ್ಯನವರು ಮುಂದುವರಿಲಿ, ನಾವೆಲ್ಲ ಅವ್ರು ಹಿಂದಿದ್ದೇವೆ, ಒಗ್ಗಟ್ಟಿದ್ದೇವೆ ಅಂತ ಹೇಳಿ ಹೊರಗಡೆ ಹೇಳಿಕೆಯನ್ನು ಕೊಡ್ತಾರೆ. ಒಳಗಡೆ ಕುಸ್ತಿ ಚಾಲು ಆಗಿದೆ. ಇಂಟರ್ನಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು, ಮತ್ತೊಂದು ಆಗಬೇಕು, ಈಗಾಗಲೇ ಇನ್ಸೈಡ್ ಫೈಟ್ ಚಾಲು ಆಗಿದೆ ಈಗಾಗಲೇ. ಅದಿನ್ನು ಬರುವಂಥ ದಿವಸಗಳು ಇನ್ನೂ ಹೆಚ್ಚಾಗ್ತದೆ. ಅದು ಅರವಿಂದ್ ದೇಶಪಾಂಡೆ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದರು. ಈಗ ಎಂ ಬಿ ಪಾಟೀಲ್ರು, ಪರಮೇಶ್ವರು, ಸತೀಶ್ ಜಾರಕಿಹೊಳಿ ಅವರು, ಈಗ ಕ್ಯೂ ಇದೆ, ದೊಡ್ಡದಿದೆ. ಮತ್ತು ಡಿ ಕೆ ಶಿವಕುಮಾರ್ ಇದರೊಳಗೆ ನಾನೇ ಹಕ್ಕುದಾರ ಅಂತೇಳಿ ಅವರು ಇಂಟರ್ನಲ್ಲಿ ಪ್ರಯತ್ನ ಚಾಲು ಮಾಡಿದ್ದಾರೆ. ಹೀಗಾಗಿ ಇನ್ ಫೈಟಿಂಗ್ನಿಂದಲೇ ಕಾಂಗ್ರೆಸ್ ಸರ್ಕಾರಕ್ಕೆ ತೊಂದರೆ ಆಗ್ತದೆ. ಇದು ನಾನು ಗೊತ್ತು ಹೇಳ್ತೀನಿ, ಇಲ್ಲೇ ಒಂದು ಕಡೆ ಅನಾಹುತ ಆಗಿದೆ, ಇಲ್ಲೇ ಕಡೆ ಸಮಸ್ಯೆ ಆಗಿದೆ ಅಂದ್ರೆ ಈ ರೀತಿ ಈ ರಿಸ್ಟ್ರಿಕ್ಷನ್ ಹಾಕುವಂತ ಸರಿಯಲ್ಲ. ರ್ಯಾಂಡಮ್ ಆಗಿ ಚೆಕ್ ಮಾಡ್ಕೊಳ್ಬೇಕು, ರ್ಯಾಂಡಮ್ ಆಗಿ. ಅದು ಬಿಟ್ಟು ಪ್ರತಿಯೊಂದು ಪ್ರಸಾದ ವಿತರಣೆಗೂ ಸಹಿತ ಈ ರೀತಿ ಪರೀಕ್ಷೆ ಮಾಡುವಂತ ಹೋದ್ರೆ ಬಹುಶಃ ಬರುವಂತ ದಿವಸಗಳಲ್ಲಿ ಎಲ್ಲ ಹೋಟೆಲ್ಗಳಲ್ಲಿ ಮತ್ತೊಂದು ಎಲ್ಲ ಕಡೆನೂ ಎಲ್ಲಿ ಸಾಮೂಹಿಕವಾಗಿ ಲಗ್ನ ನಡೀತಾವೆ, ಸಾಮೂಹಿಕ ದೇವಸ್ಥಾನದಲ್ಲಿ ಪ್ರಸಾದ ವಿತರಣೆ ಆಗ್ತದೆ, ಅಲ್ಲೆಲ್ಲ ದಾಸೋಹ ನಡೀತದೆ. ಎಲ್ಲ ಕಡೆ ಇದೇ ಈ ಗಣೇಶೋತ್ಸವಕ್ಕೆ ಯಾಕಂತ ಸಂಬಂಧ ಬೇರೆ ಕಡೆನೂ ನಡೀತಾವಲ್ಲ. ಎಲ್ಲ ಕಡೆನೂ ಪ್ರತಿಯೊಂದು ಗ್ರಾಮಗಳಲ್ಲಿ ಸಹಿತ ಯಾವುದೋ ಒಂದು ದೇವಸ್ಥಾನದ ಕಾರ್ಯಕ್ರಮ ಆದ್ರೆ, ಜಾತ್ರಾ ಮಹೋತ್ಸವ ಆದ್ರೆ ದಾಸೋಹದ ಕಾರ್ಯಕ್ರಮ ಇರ್ತದೆ, ಅಲ್ಲಿನೂ ಟೆಸ್ಟ್ ಮಾಡ್ಬೇಕಾಗ್ತಲ್ಲ. ಹೀಗಾಗಿ ನೋಡ್ರಿ, ನಾವು ಒಂದು ಹೇಳ್ತೀನಿ, ಇವತ್ತು ಕೇಂದ್ರ ಸರ್ಕಾರದ ಮಾನದಂಡಗಳನ್ನ ಸ್ಟ್ರಿಕ್ಟ್ ಆಗಿ ಎಲ್ಲಿ ಅನುಷ್ಠಾನ ಮಾಡ್ಯಾರ ಇವರು ರಾಜ್ಯ ಸರ್ಕಾರದವರು. ಹೆಸರು ಹೇಳೋದು ಕೇಂದ್ರ ಸರ್ಕಾರದ ಗೈಡೆನ್ಸ್. ಇಲ್ಲಿ ಹಿಂದೂಗಳ ಹಬ್ಬ ಹರಿದಿನ ಬಂದಾಗ ಈ ರೀತಿ ತೊಂದರೆ ಮಾಡುದು ಇನ್ಸೈಡ್ ಏನದು ಅಜೆಂಡಾ ಇದೆಲ್ಲ, ಅದು ಅಜೆಂಡಾ ತೋರಿಸ್ತದೆ. ಯಾವುದು ನೋಡ್ರಿ, ಒಂದು ನಾನು ಹೇಳ್ತೀನಿ, ಇವತ್ತು ಕೋರ್ಟ್ ಅಲ್ಲಿ ನಡೆದಂತ ಪ್ರಕರಣಗಳು ಚಾರ್ಜ್ ಶೀಟ್ ಅಲ್ಲಿ ಹಾಜರು ಮಾಡ್ತಾರೆ, ಫೋಟೋಗಳನ್ನು ಅಲ್ಲಿ ಹಾಜರು ಮಾಡ್ತಾರೆ. ಅವೆಲ್ಲ ಕಸ್ಟಡಿ, ಕೋರ್ಟಿನ ಕಸ್ಟಡಿ ಒಳಗೆ ಇರ್ತಾವೆ. ಆ ಫೋಟೋಗಳು ಇವತ್ತು ಹೊರಗಡೆ ಬರ್ತಾವಂದ್ರೆ ರಾಜ್ಯ ಸರ್ಕಾರ ನ್ಯಾಚುರಲ್ ಆಗಿ ಆ ಡಿಪಾರ್ಟ್ಮೆಂಟು ಅಲ್ಲಿದ್ದಂಥ ವ್ಯವಸ್ಥೆ ಅವರೇ ಇದನ್ನು ಬಿಡುಗಡೆ ಮಾಡಿರ್ತಾರೆ. ಇದನ್ನ ಯಾಕೆ ಬಿಡುಗಡೆ ಮಾಡ್ತಾರಂತಂದ್ರೆ ಡೆಫಿನೆಟ್ಲಿ ಜನರ ಮನಸ್ಸನ್ನ ಡೈವರ್ಟ್ ಮಾಡ್ಲಿಕ್ಕೆ ಇದೆ. 100% ಇದರಲ್ಲಿ ನಿಜಾಂಶ ಇದೆ. ಹೀಗಾಗಿ ಆ ರೀತಿಯಾದಂತ ಒಂದು ಯಾವಾಗಲೂ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ಡೈವರ್ಟ್ ಆಗ್ಲಿಕ್ಕೆ ಎಲ್ಲಾ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರದ್ದು ಒಂದು ಅಂಗ ಈ ಫೋಟೋ ಬಿಡುಗಡೆ ಅಂತ ಹೇಳ್ತಾರೆ. ಯಾವುದು ನಾವು ಒಂದು ಹೇಳ್ತೀನಿ, 1.5 ವರ್ಷ ಸರ್ಕಾರ ಬಂದು ಆ ಹಗರಣ ಈ ಹಗರಣ, ಈ ಕೋವಿಡ್ ಹಗರಣ ಹೊರಗೆ ತರಬೇಕಾದ್ರೆ ಇಷ್ಟು 1.5 ವರ್ಷ ಬೇಕನ್ನು ಇವರಿಗೆ ನಾವು ಪ್ರಶ್ನೆ ಕೇಳ್ತೀವಿ. ಇನ್ನು 16 ಪ್ರಕರಣ ಇದಾವೆ, 16 ಸ್ಕ್ಯಾಮ್ಗಳಿದಾವೆ ಅಂತ ಯಾವಾಗಲೂ ಹೇಳ್ತಾರೆ. ಹಾಗಾದ್ರೆ ಆ ಸ್ಕ್ಯಾಮ್ಗಳಿಗೆ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಯಾಕೆ ಮಾಡಲಿಲ್ಲ? ಈ ಮೂಢ ಹಗರಣ ಬಂದ ಮೇಲೆ ಎಲ್ಲವೂ ಡೈವರ್ಟ್ ಆಗುವಂಥದ್ದು ಸ್ಟಾರ್ಟ್ ಆಗಿದೆ. ಅದಕ್ಕೆ ನಾವು ಒಂದು ಯಾವಾಗಲೂ ಹೇಳ್ತಾ ಇದ್ದೀನಿ, ಬೇರೆ ಬೇರೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, ಮನೆ ಗುಲ್ಬರ್ಗ ಓದಿದ್ದೀನಿ. ಅರ್ಕಾವತಿ ಹಗರಣ, ಅದನ್ನ ಅಸೆಂಬ್ಲಿಯಲ್ಲಿ ಆ ಹಗರಣ ಹೊರಗೆ ತಗೊಂಡ್ಬಂದ ವ್ಯಕ್ತಿ ನಾನು ಪ್ರತಿಪಕ್ಷ ನಾಯಕನಾಗಿ ಅವತ್ತು ಆ ಫೈಲ್ಗೆ ಸಹಿ ಮಾಡಿಲ್ಲ ಅಂದಾಗ ಸಹಿ ಮಾಡಿದಂತ ರೆಕಾರ್ಡನ್ನು ಹಾಜರು ಮಾಡಿದೀವಿ. ಮುಂದೆ ನ್ಯಾಯಮೂರ್ತಿ ಕೆಂಪಣ್ಣವರ ಆಯೋಗ ನೇಮಕ ಆಯಿತು. ಅಲ್ಲಿಯೂ ಸಹಿತ ನಾವು ವಕೀಲರ ಮುಖಾಂತರ ಡಾಕ್ಯುಮೆಂಟ್ಸ್ ಎಲ್ಲ ಹಾಜರು ಮಾಡಿದ ಮೇಲೆ ಹಿಯರಿಂಗ್ ಆಯ್ತು. ವರ್ಷಗಟ್ಟಲೆ ಹಿಯರಿಂಗ್ ಆಗಿ ಕೆಂಪಣ್ಣ ಆಯೋಗದವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನ ನಾನು ಸಾಚೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ನೀವು ಸಾಚೆ ಆಗಿದ್ರೆ ಆ ಅರ್ಕಾವತಿ ಏನ್ ರಿಪೋರ್ಟ್ ಇದೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ್ದು, ಅದನ್ನ ಅವರು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಸದನದಲ್ಲಿ ಮಂಡನೆ ಮಾಡಲಿಲ್ಲ. ಈಗ ಮುಖ್ಯಮಂತ್ರಿ ಆಗಿ ಅದನ್ನ ಮಂಡನೆ ಮಾಡಿ ಅದನ್ನ ಸಾರ್ವಜನಿಕವಾಗಿ ಬಹಿರಂಗಗೊಳಿಸಿ ನೀವು ಸಾಚೆ ಅಂತ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಆಯೋಗದಲ್ಲಿ ಏನೋ ಇವ್ರ ಬಗ್ಗೆ ಏನೋ ಒಂದಷ್ಟು ಕಮೆಂಟ್ ಆಗಿದೆ, ಇವ್ರು ತಪ್ಪಿದೆ ಅಂತ ಬರೆದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದು ಇವತ್ತು ಹೊರಗೆ ಹಾಕ್ಲಿಕ್ಕೆ ಇವತ್ತು ಸಿದ್ದರಾಮಯ್ಯ ತಯಾರಿಲ್ಲ ಅಂತಂದ್ರೆ ಸುಮ್ಮನೆ ಹೊರಗೆ ನಾನು ಸಾಚೆ ಅಂತ ಹೇಳುದು, ಅದಕ್ಕೆ ಬೇರೆ ರೀತಿಯಾದಂತ ಅರ್ಥ ಮಾಡುವಂತ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.